ಸಾವಿರಾರು ಜನರ ಭಕ್ತಿಪೂರಕ ಹರ್ಷೋದ್ಗಾರಗಳ ನಡುವೆ ಮುಂಡಗೋಡ ಪಟ್ಟಣದ ಶ್ರೀ ಮಾರಿಕಾಂಬಾ ರಥೋತ್ಸವ ವಿಜೃಂಭಣೆಯಿಂದ ಬುಧವಾರ ನಡೆಯಿತು. ಬೆಳಿಗ್ಗೆ 8:30 ಸುಮಾರಿಗೆ ರಥೋತ್ಸವಕ್ಕೆ ಚಾಲನೆ ನೀಡಿ ಪೂಜೆ ಸಲ್ಲಿಸಿದ ನಂತರ ರಥೋತ್ಸವಕ್ಕೆ ಭಕ್ತರು ಹರ್ಷೋದ್ಗಾರಗಳ ನಡುವೆ ರಥ ಮುಂದೆ ಸಾಗಿತು. ಮುಂಡಗೋಡ ತಾಲೂಕಿನ ವಿವಿಧ ಭಾಗಗಳಿಂದ ಬಂದ ಸಾವಿರಾರು ಜನರು ಸೇರಿ ಮಾರಿಕಾಂಬಾ ರಥೋತ್ಸವದಲ್ಲಿ ಪಾಲ್ಗೊಂಡ್ರು. ಈ ಮೆರವಣಿಗೆಯು ಸುಮಾರು 200 ಮೀಟರ್ ದೂರದವರೆಗೂ ಸಾಗಿತ್ತು. ಭಕ್ತರು ತಾ ಮುಂದು ನಾ ಮುಂದು ಎನ್ನುತ್ತಾ ದೇವಿಯ ರಥವನ್ನ ಎಳೆಯುತ್ತಿರುವುದು ಕಂಡುಬಂತು. ರಥ ಸಾಗುವ ಮಾರ್ಗದಲ್ಲಿ ಪ್ರತಿ ಮನೆಯವರು ಮನೆಯ ಎದುರಿಗೆ ನೀರು ಹಾಕಿ ಸ್ವಚ್ಛಗೊಳಿಸಿದ್ರು. ಪ್ರತಿ ಮನೆಯ ಎದುರಿಗೆ ರಂಗೋಲಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ರು. ಮೆರವಣಿಗೆ ವೇಳೆಯಲ್ಲಿ ರಥೋತ್ಸವದ ಮೇಲೆ ಬಾಳೆಹಣ್ಣುಗಳನ್ನ ಒಗೆಯುವುದು ಸಾಮಾನ್ಯವಾಗಿ ಕಂಡುಬಂತು. ಇನ್ನು ಕೆಲವರು ತಮ್ಮ ಹರಕೆ ತೀರಿಸಲು ರಥಕ್ಕೆ ಕೋಳಿಗಳನ್ನ ಒಗೆದು ತಮ್ಮ ಹರಕೆ ಮುಟ್ಟಿಸಿದ್ರು. ಈ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಹಾಗೂ ಮೈಲಾರಲಿಂಗ ಭಕ್ತರ ಕುಣಿತ ಸೇರಿದಂತೆ 10 ಹಲವು ನೃತ್ಯ ತಂಡಗಳು ರಥೋತ್ಸವದ ಮೆರವಣಿಗೆಗೆ ರಂಗು ತಂದವು. ಕಲಾವಿದರ ವಿಭಿನ್ನ ವಾದ್ಯ ವೇಷಭೂಷಣಗಳು ಜನಮನ ಸೆಳೆಯಿತು. ಅದರಲ್ಲೂ ಡೊಳ್ಳು ಕುಣಿತ ಮೆರವಣಿಗೆಗೆ ಮೆರುಗು ನೀಡಿತು. ಶ್ರೀ ಮಾರಿಕಾಂಬೆಗೆ ಜಯದ ಘೋಷಣೆ ಹಾಗೂ ಉದೋ ಉದೋ ಎಂದು ಕೂಗುತ್ತಾ ರಥವನ್ನ ಜಗ್ಗಿ ಮುಂದೆ ಸಾಗಿಸುತ್ತಿರುವುದು ಕಂಡುಬಂತು. 75 ವರ್ಷಗಳ ನಂತರ 7ನೇ ಬಾರಿ ಮುಂಡಗೋಡ ಪಟ್ಟಣದಲ್ಲಿ ಮಾರಿಕಾಂಬೆ ಜಾತ್ರೆ ಭಕ್ತರ ಹರ್ಷೋದ್ಗಾರಗಳ ನಡುವೆ ಯಶಸ್ವಿಯಾಗಿ ನಡೆಯಿತು. ಗ್ರಾಮೀಣ ಭಾಗದಿಂದ ಸಾವಿರಾರು ಜನರು ಪಾಲ್ಗೊಂಡಿದ್ರು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದರು. ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರು. ಮಹಾಶಿವರಾತ್ರಿಯ ಅಂಗವಾಗಿ ಫೆಬ್ರವರಿ 10ರಿಂದ ಫೆಬ್ರವರಿ 12ರವರೆಗೆ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನರಿಗಾಗಿ ವಿಶೇಷವಾದ ಕ್ರೀಡಾಕೂಟ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮ ಆಯೋಜನಾ ಸಮಿತಿ ಪ್ರಮುಖರು ಮುರುಡೇಶ್ವರ ಬೀನಾ ವೈದ್ಯ ಎಜುಕೇಷನ್ ಟ್ರಸ್ಟಿನ ವ್ಯವಸ್ಥಾಪಕ ನಿರ್ದೇಶಕಿ ಪುಷ್ಪಲತಾ ವೈದ್ಯ ಹೇಳಿದ್ದಾರೆ. ಬುಧವಾರ ಮುರುಡೇಶ್ವರ ಆರ್ಎನ್ಎಸ್ ಸಭಾಭವನದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಮುರುಡೇಶ್ವರದಲ್ಲಿ 3ನೇ ವರ್ಷದ ಶಿವರಾತ್ರಿ ಜಾಗರಣೆ ಉತ್ಸವ ಫೆಬ್ರವರಿ 15ರಂದು ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಜಾಗರಣೆ ಉತ್ಸವವನ್ನ ಜನರ ಉತ್ಸವವನ್ನಾಗಿಸುವ ನಿಟ್ಟಿನಲ್ಲಿ ಈ ವರ್ಷ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಪುರುಷ ಹಾಗೂ ಮಹಿಳೆಯರಿಗಾಗಿ ವೇಗದ ನಡಿಗೆ, ರಂಗೋಲಿ, ಸ್ಕಿಪ್ಪಿಂಗ್, ಸಂಗೀತ ಕುರ್ಚಿ, ಗುಂಡು ಎಸೆತ, ಚಕ್ರ ಎಸೆತ, ಓಟ, ವಾಲಿಬಾಲ್ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಪ್ರತ್ಯೇಕವಾಗಿ ಆಯೋಜಿಸಲಾಗಿದೆ. ಫೆಬ್ರವರಿ 12ರ ಸಂಜೆ ವಿಶೇಷವಾಗಿ ಆದರ್ಶ ದಂಪತಿ ಸ್ಪರ್ಧೆ ನಡೆಯಲಿದ್ದು, ಹೆಚ್ಚಿನ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ತಮ್ಮ ಹೆಸರು ನೋಂದಣಿಗಾಗಿ ಫೆಬ್ರವರಿ 8ರ ಮಧ್ಯಾಹ್ನದ ಒಳಗೆ ಆಸಕ್ತ ಪುರುಷರು ಶಂಕರ ಭಟ್ರಹಿತ್ಲು ಫೋನ್ ನಂಬರ್ 9242224514 ಹಾಗೂ ಮಹಿಳೆಯರು ನಯನಾ ನಾಯ್ಕ್ ಫೋನ್ ನಂಬರ್ 8123475771 ಅನ್ನ ಸಂಪರ್ಕಿಸಬಹುದು. ನಂತರ ಬಂದ ಸ್ಪರ್ಧಿಗಳ ಹೆಸರನ್ನ ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸಿದರು. ಹೊನ್ನಾವರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಜನರು ಕೂಡ ಇದರಲ್ಲಿ ಭಾಗವಹಿಸಬಹುದು. ವಿವಿಧ ಕ್ರೀಡೆಗಳನ್ನ ನಾವು ಆಯೋಜಿಸಿದ್ದೇವೆ. ಮುಖ್ಯವಾಗಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಮತ್ತೆ ಫಾಸ್ಟ್ ವಾಕಿಂಗ್, ಸ್ಕಿಪ್ಪಿಂಗ್, ಮತ್ತೆ ಮ್ಯೂಸಿಕಲ್ ಚೇರ್, ಹಾಗೆ ಟಗ್ ಆಫ್ ವಾರ್, ಮತ್ತೆ ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ವಾಲಿಬಾಲ್ ಅನ್ನು ಆಯೋಜಿಸಿದ್ದೇವೆ. ಪುರುಷರ ವಿಭಾಗದಲ್ಲಿ ಕೂಡ ಫಾಸ್ಟ್ ವಾಕ್ ಅಥವಾ ರನ್ನಿಂಗ್ ರೇಸನ್ನು ಯೋಜನೆ ಮಾಡ್ತಿದ್ದೇವೆ. ಸ್ಕಿಪ್ಪಿಂಗ್ ಕಷ್ಟ ಆಗ್ತದೆ, ಮೋಸ್ಟ್ಲಿ ಅವರಿಗೆ ಆಗಲ್ಲ. ಮ್ಯೂಸಿಕಲ್ ಚೇರ್ ಆಗಿರ್ಬೋದು, ಮತ್ತು ವಾಲಿಬಾಲ್ಗಳನ್ನು ಆಯೋಜನೆ ಮಾಡಿದ್ದೇವೆ. ಇನ್ನೊಂದು ಮುಖ್ಯವಾಗಿ ಒಂದು ಗಂಡ ಮತ್ತು ಹೆಂಡತಿಯ ಸಾಮರಸ್ಯ ಆಗಿರ್ಬೋದು, ಒಂದು ಕುಟುಂಬದ ಒಂದು ಸಮಾಜದ ಸಾಮರಸ್ಯ ಕಾಪಾಡಬೇಕು ಅಂದರೆ ಒಂದು ಸಂಸಾರ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ದಂಪತಿಗಳಿಗಾಗಿ ನಾವು ಒಂದು ಆದರ್ಶ ದಂಪತಿಗಳ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಅದನ್ನು ಅರೇಂಜನ್ನು ಕೂಡ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಮುರುಡೇಶ್ವರ ಗ್ರಾಮೀಣ ಶಿಕ್ಷಣ ಪ್ರತಿಷ್ಠಾನದ ಎಸ್ಎಸ್ ಕಾಮತ್, ಇಂದ್ರಪ್ರಸ್ಥ ಹೋಟೆಲ್ ಮಾಲೀಕ ಮಂಜುನಾಥ್ ನಾಯ್ಕ್, ಗಜಾನನ್ ನಾಯ್ಕ್, ಗಾಯತ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಮನರೇಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿ ಎಂದು ಪರಿವರ್ತನೆಗೊಳಿಸಿರುವುದಕ್ಕೆ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರುವುದು ಯೋಜನೆಯ ಬಗ್ಗೆ ಕಾಳಜಿಯಿಂದಲ್ಲ, ಗಾಂಧಿ ಎಂಬ ಶಬ್ದ ಕಡಿಮೆಯಾಗುತ್ತದೆ ಎಂಬ ಭಯದಿಂದ ಎಂದು ಬಿಜೆಪಿ ಪಕ್ಷ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಹಾಗೂ ಮಾಜಿ ಶಾಸಕ ಸುನಿಲ್ ಹೆಗಡೆ ವ್ಯಂಗ್ಯವಾಡಿದ್ರು.
ಹಳಿಯಾಳ ಪಟ್ಟಣದ ಗಣೇಶ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ವಿಬಿಜಿ ರಾಮ್ಜಿ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆ ಪಾರದರ್ಶಕವಾಗಿ ಹಾಗೂ ಸಮರ್ಥವಾಗಿ ಜಾರಿಯಾಗುವುದನ್ನ ಸಹಿಸದ ಪ್ರತಿಪಕ್ಷಗಳು ಸುಳ್ಳು ವದಂತಿಯನ್ನ ಹರಡಿ ಕಾರ್ಮಿಕರನ್ನ ಗೊಂದಲಕ್ಕೆ ತಳ್ಳಲು ಪ್ರಯತ್ನಿಸುತ್ತಿವೆ ಎಂದು ಆರೋಪಿಸಿದ್ರು. ಯೋಜನೆ ಮೊದಲಿನ ದಿನದಲ್ಲಿ ಜವಾಹರ್ ರೋಜ್ಗಾರ್ ಎಂಬ ಹೆಸರಿತ್ತು. ನಂತರ ಅದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ಸೇರಿಸಿ ಜವಾಹರ್ ಹೆಸರು ಕೈಬಿಟ್ಟು ಮನರೇಗಾ ಮಾಡಿದ್ದು ಕಾಂಗ್ರೆಸ್ ಅಲ್ಲವೇ? ಇದೀಗ ಹೊಸ ಹೆಸರಿನಲ್ಲಿ ರಾಮ್ ಎಂಬ ಶಬ್ದ ಕಾಣಿಸುತ್ತಿರುವುದರಿಂದ ಕಾಂಗ್ರೆಸ್ಗೆ ಅಸಹನೆ ಹೆಚ್ಚಾಗಿದೆ. ಜೊತೆಗೆ ಕಾಂಗ್ರೆಸ್ ರಾಜಕೀಯವಾಗಿ ಬಳಸಿಕೊಂಡಿದ್ದ ಗಾಂಧಿ ಹೆಸರು ನಿಧಾನವಾಗಿ ಕಡಿಮೆಯಾಗುತ್ತಿದೆ ಎಂಬ ಭಾವನೆಯಿಂದಲೇ ಯೋಜನೆಗೆ ವಿರೋಧ ಮಾಡುತ್ತಿದ್ದಾರೆ ಎಂದು ಹೆಗಡೆ ಕಿಡಿಕಾರಿದ್ರು. ಅದಕ್ಕೆ ಈಗ 6 ತಿಂಗಳ ಪ್ರತಿಯೊಂದು 6 ತಿಂಗಳಿಗೆ ಆಡಿಟ್ ಮಾಡಬೇಕು. ಅದನ್ನೇ ಈಗ 9% ತಗೊಂಡೋಗುವಂತ ಕೆಲಸ ಸನ್ಮಾನ್ಯ ಶ್ರೀ ಮೋದಿ ಅವರ ಕೆಲಸ ಮಾಡಿ. ರಾಮನ ಹೆಸರು ಮೋದಿ ಅವರು ಎಲ್ಲೂ ರಾಮನ ಹೆಸರು ಇಟ್ಟಿಲ್ಲ. ವಿಕಸಿತ ಭಾರತ ರೋಜ್ಗಾರ್ ಅಜೀವಿಕಾ ಮಿಷನ್ ಯೋಜನೆ ಅಂತ ಮಿಷನ್ ಅಂತ ಹೇಳಿ ಇಟ್ಟಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಅಂತ ಇಟ್ಟಿದ್ದಾರೆ. ವಿಬಿಜಿ ರಾಮ್ ಅಂತ ಏನಿದೆ, ರಾಮ್ ಅಲ್ಲ ಅದು ರೋಜ್ಗಾರ್. ಅದು ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಂತ ಏನಿದೆ ಅದನ್ನು ಇಟ್ಟಿದ್ದಾರೆ. ಇವರು ಕಾಂಗ್ರೆಸ್ ಅವರು ಅದರಲ್ಲಿ ರಾಮನ್ನ ಹುಡುಕ್ತಾ ಇದ್ದಾರೆ. ತಪ್ಪೇನಿಲ್ಲ, ರಾಮ ಇಟ್ಟರೆ ಏನು ತಪ್ಪಿದೆ? ರಾಮ ನಮ್ಮ ದೇಶದ ಮರ್ಯಾದಾ ಪುರುಷೋತ್ತಮ. ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಯಾವ ಚುನಾವಣೆ ಬಂದ್ರೂ ಕಾಂಗ್ರೆಸ್ ಪಕ್ಷದ ಏಕೈಕ ಅಜೆಂಡಾ ಎಂದ್ರೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡುವುದು. ಜನರ ಮುಂದೆ ಸತ್ಯ ಹೇಳುವ ಧೈರ್ಯ ಕಾಂಗ್ರೆಸ್ಗೆ ಇಲ್ಲ. ಹೀಗಾಗಿ ಸುಳ್ಳು ಆರೋಪ, ವದಂತಿ, ಗೊಂದಲದ ಮೂಲಕ ಜನರನ್ನ ದಾರಿ ತಪ್ಪಿಸುವುದೇ ಅವರ ರಾಜಕೀಯ. ಜನರ ಹಿತಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡ ಯೋಜನೆಗಳನ್ನ ವಿರೋಧಿಸುವ ಮೂಲಕ ಕಾಂಗ್ರೆಸ್ ತನ್ನ ನಿಜವಾದ ಮುಖವನ್ನ ಮತ್ತೊಮ್ಮೆ ತೋರಿಸಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಮನರೇಗಾ ಯೋಜನೆ ಹೊಸ ರೂಪದಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ಯಾರಂಟಿ ಗ್ರಾಮೀಣ ಆಗುತ್ತಿರುವುದರಿಂದ ಕಾಂಗ್ರೆಸ್ಗೆ ಭಯ ಹಿಡಿದಿದೆ. ಯೋಜನೆ ಹೆಸರು ಬದಲಾಗುವುದರಿಂದ ತಮ್ಮ ರಾಜಕೀಯ ಅಸ್ತ್ರವಾದ ಗಾಂಧಿ ಶಬ್ದ ಕಡಿಮೆಯಾಗುತ್ತದೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದೆ ಎಂದರು. ಚುನಾಯಿತ ಸರ್ಕಾರದ ಬಗ್ಗೆ, ಸಂವಿಧಾನದ ಬಗ್ಗೆ ಅಪಪ್ರಚಾರ ಮಾಡುವುದು ಇವತ್ತು ಒಂದಂಶದ ಕಾರ್ಯಕ್ರಮ. ಕಾರಣ ಇಷ್ಟೇನೆ, ರಾಹುಲ್ ಗಾಂಧಿ ಅವರ ಹಿಂದೆ ಇರತಕ್ಕಂಥದ್ದು ಚೀನಾ ದೇಶದ ಶಕ್ತಿ, ರಾಜಕೀಯ ಶಕ್ತಿ, ಹಣದ ಶಕ್ತಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಚುನಾವಣೆ ಆದಂತ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ಆದಂತ ಸಂದರ್ಭದಲ್ಲಿ ಟೂಲ್ ಕಿಟ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಕೇಳಿದ್ದೀವಿ. ಈ ದೇಶದಲ್ಲಿ ಚುನಾವಣೆಯನ್ನ ಬುಡಮೇಲು ಮಾಡೋದಕ್ಕೆ ಸುಮಾರು 2,500 ಕೋಟಿ ರೂಪಾಯಿ ಅಕ್ರಮ ಹಣವನ್ನು ಪಡೆದು ಕೆಲಸ ಮಾಡಿದ್ರು. ಆದರೆ ರಾಹುಲ್ ಗಾಂಧಿಗೆ ಈ ದೇಶದ ಜನ ಸೊಪ್ಪಾಗಲಿಲ್ಲ, ಬೆಂಬಲಿಸಲಿಲ್ಲ. ಈಗ ಕಟ್ಟ ಕಡೆಯದಾಗ ಉಳಿದುಕೊಂಡಿದ್ದು ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್. ನಿಮಗೆ ಗೊತ್ತಿರಲಿ, ದೇಶದಲ್ಲಿ 3 ಕಡೆ ಕಾಂಗ್ರೆಸ್ ಸರ್ಕಾರ ಇದೆ. ಒಂದು ಹಿಮಾಚಲ ಪ್ರದೇಶ, ಅತ್ಯಂತ ಸಣ್ಣ ರಾಜ್ಯ. ಇನ್ನೊಂದು ತೆಲಂಗಾಣ, ಅತ್ಯಂತ ಸಣ್ಣ ರಾಜ್ಯ. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ವಿಠ್ಠಲ್ ಸಿದ್ದನವರ್, ನಂದು ಗಾಂವ್ಕರ್, ಶ್ರೀನಿವಾಸ್ ಘೋಟ್ನೇಕರ್, ಮಂಗೇಶ್ ದೇಶಪಾಂಡೆ, ಸೋನಪ್ಪ ಸುಣಕಾರ, ಸಂತೋಷ್ ಘಟಕಾಂಬಳೆ, ಶಿವಾಜಿ ನರಸಾನಿ ಇತರರು ಇದ್ದರು. ಸ್ಥಗಿತಗೊಂಡಿದ್ದ ದಾಂಡೇಲಿ ಅಳ್ನಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಹರ್ಷ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆಯವರ ಶ್ರಮ ಇದೆ ಎಂದು ಹೇಳಿದೆ. ಬುಧವಾರ ದಾಂಡೇಲಿ ನಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಪುನರಾರಂಭವಾಗುತ್ತಿರುವುದು ಅತ್ಯಂತ ಸಂತಸದ ವಿಚಾರ. ರೈಲು ಸಂಚಾರ ಪುನರಾರಂಭಕ್ಕೆ ಕಾರಣರಾದ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಹಾಗೂ ಇದಕ್ಕೆ ಪ್ರಯತ್ನಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರಲ್ಲದೆ, ರೈಲು ಸಂಚಾರ ಪುನರಾರಂಭಕ್ಕೆ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ರೈಲ್ವೆ ಸಚಿವರಿಗೆ, ರೈಲ್ವೆ ಖಾತೆ ರಾಜ್ಯ ಸಚಿವರಿಗೆ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಸಲ್ಲಿಸಿ ಆಗ್ರಹಿಸಿದ್ರು. ಈ ನಿಟ್ಟಿನಲ್ಲಿ ರೈಲ್ವೆ ಸಂಚಾರದ ಪುನರಾರಂಭದಲ್ಲಿ ಆರ್.ವಿ. ದೇಶಪಾಂಡೆಯವರ ಪಾತ್ರವು ಸ್ಮರಣೀಯವಾಗಿದೆ ಎಂದರು. ರೈಲ್ವೆ ಪುನರಾರಂಭ ಆಗಿದ್ದಕ್ಕೆ ನಾನು ಈ ಭಾಗದ ಸಂಸದರು ಮತ್ತು ರೈಲ್ವೆ ರಾಜ್ಯ ಮಂತ್ರಿಗಳಾದಂಥ ವಿ ಸೋಮಣ್ಣನವರಿಗೂ ಮತ್ತು ಸತತ ಪ್ರಯತ್ನ ಮಾಡಿ ಪುನರಾರಂಭದಲ್ಲಿ ಹೆಚ್ಚಾಗಿ ಪ್ರಯತ್ನ ಮಾಡಿದಂಥ ನಮ್ಮ ಈ ಭಾಗದ ಜನಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿ ಅವರಿಗೆ
ತುಂಬು ಹೃದಯದ ಧನ್ಯವಾದಗಳನ್ನು ದಾಂಡೇಲಿ ಜನತೆಯ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎರಡು 2022ರಲ್ಲಿ ಈ ರೈಲ್ವೆಯನ್ನು ಸ್ಥಗಿತಗೊಂಡಿತು. ಆ ಸಮಯದಲ್ಲೂ ಕೂಡ ಕೇಂದ್ರದಲ್ಲಿ ಭಾಜಪಾ ಸರ್ಕಾರ ಇತ್ತು. ಯಾಕೆ ಸ್ಥಗಿತಗೊಂಡಿತು ಅನ್ನುವಂಥದ್ದು ಕೂಡ ಕೆಲವೊಂದು ಜನ ಮನವರಿಕೆ ಮಾಡ್ಕೋಬೇಕಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ರೈಲ್ವೆ ಸಂಚಾರ ಪುನರಾರಂಭದ ನಿಟ್ಟಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸಹ ಹೋರಾಟವನ್ನ ಮಾಡಿದ್ದು, ಈ ಎಲ್ಲಾ ಪ್ರಯತ್ನ ಹಾಗೂ ಪಕ್ಷಾತೀತ ಪ್ರಯತ್ನದಿಂದಾಗಿ ರೈಲ್ವೆ ಸಂಚಾರ ಪುನರಾರಂಭವಾಗುವಂತಾಗಿದೆ ಎಂದು ಮೋಹನ್ ಅಲ್ವಾಯಿ ತಿಳಿಸಿದ್ರು. ಫೆಬ್ರವರಿ 7ರಂದು ನಡೆಯಲಿರುವ ರೈಲ್ವೆ ಸಂಚಾರ ಪುನರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸುವಂತೆ ಕರೆ ನೀಡಿ ಶಾಸಕ ದೇಶಪಾಂಡೆಯವರು ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಇಲಾಖೆಗೆ ಬರೆದ ಪತ್ರಗಳ ಬಗ್ಗೆ ದಿನಾಂಕ ಸಹಿತ ಮಾಹಿತಿಯನ್ನ ನೀಡಿದ್ರು. ಹೆಚ್ಚಿನ ಪ್ರಯಾಣಿಕರಿಲ್ಲ, ಸರ್ಕಾರಕ್ಕೆ ಲಾಭ ಆಗ್ತಾ ಇಲ್ಲ ಅನ್ನೋಗೋಸ್ಕರ ಬಂದ್ ಮಾಡಲಾಗಿತ್ತು. ಆವಾಗ ದಾಂಡೇಲಿ ಅಳ್ಳಾವರ್ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಇತ್ತು. ಈಗ ನಾನು ಭಾಳ ಖುಷಿ ಪಡ್ತೀನಿ. ವಿ ಸೋಮಣ್ಣ ರಾಜ್ಯ ರೈಲ್ವೆ ಸಚಿವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಈಗ ಡೆಮೋ ರೈಲ್ವೆ ಅಂತ ಏನು ಕಳಿಸ್ತಾ ಇದ್ದಾರೆ, ಇದರಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂಥ ಒಂದು ಹಾದಿಯಾಗಿದೆ. ಅದಕ್ಕಾಗಿ ಅವರಿಗೆ ನಾನು ಮಗದೊಮ್ಮೆ ಧನ್ಯವಾದ ಹೇಳ್ತೀನಿ. ಇದರಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಇರೋದ್ರಿಂದ, ಈ ಭಾಗದ ಸಂಸದರು BJPದವರು ಇರೋದ್ರಿಂದ ಅವರ ಪ್ರಯತ್ನ ನಡೆದದ, ಅವ್ರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಒಬ್ಬರಿಗೆ ಸಲ್ಲುವಂಥದ್ದಲ್ಲ. ದಿನಾಂಕ ಮತ್ತು ಮನವಿ ಮಾಡಿದ ಮತ್ತು ಅಲ್ಲಿಂದ ಬಂದಂಥ ದಾಖಲೆ ಪತ್ರಗಳು ಕೂಡ ನಮ್ಮ ಹತ್ರ, ನಮ್ಮ ಶಾಸಕರು ಮಾಡಿದಂಥ ಎಲ್ಲ ಕಾಗದ ಪತ್ರ ನಮ್ಮ ಹತ್ರ ಇದ್ದಾವೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಕಾರ್ಯದರ್ಶಿ ಇಕ್ಬಾಲ್ ಶೇಖ್, ಕೆಪಿಸಿಸಿ ಸದಸ್ಯ ಕರೀಂ ಅಜ್ರೇಕರ್, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ಅಶ್ಫಾಕ್ ಶೇಖ್, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಟ್ಕಳದಲ್ಲಿ ಖಾಸಗಿ ವಾಹನಗಳ ಅಕ್ರಮ ಬಾಡಿಗೆ ಓಡಾಟ ಹೆಚ್ಚುತ್ತಿರುವ ನಡುವೆಯೇ ಹೆದ್ದಾರಿ ಅಗಲೀಕರಣದ ಹೆಸರಿನಲ್ಲಿ ಐಆರ್ಬಿ ಅಧಿಕಾರಿಗಳು ಟ್ಯಾಕ್ಸಿ ನಿಲ್ದಾಣವನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ ಎಂದು ಭಟ್ಕಳ ಟ್ಯಾಕ್ಸಿ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಗಣೇಶ್ ದೇವಾಡಿಗ ಆರೋಪಿಸಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 40 ವರ್ಷಗಳಿಂದ ಭಟ್ಕಳ ಬಸ್ ನಿಲ್ದಾಣದ ಸಮೀಪವೇ ಟ್ಯಾಕ್ಸಿ ನಿಲ್ದಾಣ ಕಾರ್ಯನಿರ್ವಹಿಸುತ್ತಿದೆ. ಪರ್ಯಾಯ ಸ್ಥಳವನ್ನ ಗುರುತಿಸದೆ ಏಕಾಏಕಿ ತೆರವುಗೊಳಿಸುವ ಕ್ರಮ ಸರಿಯಲ್ಲ. ತಾತ್ಕಾಲಿಕವಾಗಿ ಸೂಕ್ತ ಜಾಗವನ್ನ ಗುರುತಿಸುವವರೆಗೂ ನಿಲ್ದಾಣ ಖಾಲಿ ಮಾಡುವ ಪ್ರಶ್ನೆಯೇ ಇಲ್ಲ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ತಿಳಿಸಿದ್ರು. ಸಂಘದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಶಿರಾಲಿ ಮಾತನಾಡಿ, ಭಟ್ಕಳದಲ್ಲಿ ಕೆಲ ಆಟೋ ಚಾಲಕರು ಕುಂದಾಪುರ, ಸಿಗಂದೂರು ಸೇರಿದಂತೆ ದೂರದ ಸ್ಥಳಗಳಿಗೆ ನಿಯಮ ಉಲ್ಲಂಘಿಸಿ ಬಾಡಿಗೆ ಹೋಗುತ್ತಿರುವುದರಿಂದ ಟ್ಯಾಕ್ಸಿ ಚಾಲಕರಿಗೆ ನಷ್ಟವಾಗುತ್ತಿದೆ ಎಂದರು. ಜೊತೆಗೆ ಖಾಸಗಿ ವಾಹನಗಳು ಧರ್ಮಸ್ಥಳ, ಗೋವಾ, ಮಂಗಳೂರು ವಿಮಾನ ನಿಲ್ದಾಣಗಳಿಗೆ ಅಕ್ರಮವಾಗಿ ಬಾಡಿಗೆ ಹೋಗುತ್ತಿವೆ. ಪರವಾನಗಿ ಇಲ್ಲದೆ ಖಾಸಗಿ ಬಸ್ಗಳು ಉಡುಪಿ ಮಂಗಳೂರು ಮಾರ್ಗದಲ್ಲಿ ಸಂಚರಿಸುತ್ತಿದ್ದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ರಸ್ತೆ ಅಗಲೀಕರಣ ಆಗ್ಕೊಂಡು ನಾವು 50 ವರ್ಷದಿಂದ ನಾವು ಭಟ್ಕಳ ಬಸ್ ಸ್ಟ್ಯಾಂಡ್ ಎದುರಿಗೆ ನಾವು ಪಾರ್ಕ್ ಮಾಡಿದ್ದೀವಿ. ನಮಗೆ ಯಾವುದೇ ಒಂದು ಸರ್ಕಾರ ಜಾಗವನ್ನು ಗುರುತು ಮಾಡ್ಕೊಳ್ಳಿಲ್ಲ. ಯಾಕಂದರೆ ಭಟ್ಕಳ ಬಸ್ ಸ್ಟ್ಯಾಂಡಲ್ಲಿ ಬರುವಂಥ ಪ್ರಯಾಣಿಕರ ಬಾಡಿಗೆ ನೋಡ್ಕೊಂಡೆ ನಮ್ಮ ಟ್ಯಾಕ್ಸಿ ಚಾಲಕರು ಇದು ಮಾಡ್ತಾ ಇದ್ದಾರೆ, ಅಂದರೆ ಜೀವನ ನಡೆಸ್ತಿದ್ದಾರೆ. ಇದೊಂದು ಕಾರಣ ಅಲ್ಲ, ಮತ್ತು ನಮ್ಮ ಸುಮಾರು ಕಾರಣ ಇದೆ. ಭಟ್ಕಳದಲ್ಲಿ ಕೆಲವೊಂದು ಆಟೋಗಳಂದರೆ ವಿತೌಟ್ ಪರ್ಮಿಟ್, ಅವ್ರಿಗೆ 7 ಕಿಲೋಮೀಟರ್ ಪರ್ಮಿಟ್ ಇದೆ. ಅದು ಎಲ್ಲ ಆಟೋ ಅಂತ ನಾವು ಹೇಳೋದಿಲ್ಲ. ಕೆಲವೊಂದು ಆಟೋಗಳು ಕುಂದಾಪುರ, ಉಡುಪಿ, ಮಂಗಳೂರು, ಹುಬ್ಬಳ್ಳಿ, ಗೋವಾ, ಸಿಗಂದೂರು ಈ ಕಡೆ ಎಲ್ಲ ನಮ್ಮ ಭಟ್ಕಳದಿಂದ ಪ್ರಯಾಣಿಕರ ಬಾಡಿಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ಟ್ಯಾಕ್ಸಿ ಚಾಲಕ ಸಂಘಕ್ಕೆ ಎಲ್ಲ ಸದಸ್ಯರು ವರ್ಷಗಟ್ಟಲೆ ದೂರನ್ನು ನೀಡ್ತಾ ಇದ್ದಾರೆ. ಈ ದೂರವನ್ನು ಇವತ್ತು ನಾವು ಮನೆ ಜಿಲ್ಲಾಧಿಕಾರಿಗಳು ಅವರಿಗೆ ನಾವು ಮನವಿಯನ್ನು ನೀಡಿದ್ದೇವೆ ಮತ್ತು ನಮ್ಮ ಮನೆ ವರಿಷ್ಠಾಧಿಕಾರಿಗಳು ದೂರವನ್ನು ನೀಡ್ತಿದ್ದೇವೆ. ಸಂಘದ ಉಪಾಧ್ಯಕ್ಷ ಮೊಹಮ್ಮದ್ ಮುಷ್ತಾಕ್ ಮಾತನಾಡಿ,
ಸಾರ್ವಜನಿಕರು ಖಾಸಗಿ ವಾಹನಗಳ ಬಳಕೆಯ ಅಪಾಯಗಳ ಬಗ್ಗೆ ಜಾಗೃತರಾಗಬೇಕು. ದೂರ ಪ್ರಯಾಣಕ್ಕೆ ಖಾಸಗಿ ವಾಹನ ಬಳಸಿದ್ರೆ ಅಪಘಾತ ಸಂಭವಿಸಿದಾಗ ವಿಮೆ ಪರಿಹಾರ ಸಿಗುವುದಿಲ್ಲ. ಶಿರ್ಸಿ ಜಾತ್ರೆಗೆ ಕೂಡ ಖಾಸಗಿ ವಾಹನಗಳು ಅಕ್ರಮವಾಗಿ ಸಂಚರಿಸುತ್ತಿವೆ. ಈ ಕುರಿತು ಪ್ರತಿಭಟನೆ ನಡೆಸಲಾಗುವುದು ಹಾಗೂ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಖಾಸಗಿ ವಾಹನಗಳ ಪರಿಶೀಲನೆಗೆ ಒತ್ತಾಯಿಸಲಾಗುವುದು ಎಂದರು. ಭಟ್ಕಳದಲ್ಲಿ 250ಕ್ಕೂ ಹೆಚ್ಚು ಟ್ಯಾಕ್ಸಿಗಳಿದ್ರೂ 200ಕ್ಕೂ ಹೆಚ್ಚು ಖಾಸಗಿ ವಾಹನಗಳು ಬಾಡಿಗೆ ಓಡಾಡುತ್ತಿರುವುದರಿಂದ ಜೀವನೋಪಾಯಕ್ಕೆ ತೀವ್ರ ಸಮಸ್ಯೆ ಎದುರಾಗಿದೆ ಎಂದು ತಿಳಿಸಿದರು. ಏಕಾಏಕಿ ಬಂದು ಗಾಡಿ ತೆಗಿ ಅಂತ ಇದು ಮಾಡ್ತಿದ್ದಾರೆ. ಆದರೆ ನಮಗೆ ಯಾವ ರೀತಿ ಅವರು ಲೆಟರ್ ಮುಖಾಂತರ ಆಗಲಿ ಯಾವುದೇ ನಮಗೆ ಮೆಸೇಜ್ ಬರಲಿಲ್ಲ ಅವರಿಂದ. ಅದು ನಮಗೆ ಏಕಾಏಕಿ ಬಂದು ಗಾಡಿ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ನಮಗೆ ಈಗ ತೊಂದರೆ ಆಗ್ತಾ ಗಾರ್ಡಿಯನ್ಸ್ಗೆ ಯಾವುದೇ ಕೂಡ ನಮಗೆ ಟೆಂಪ್ರರಿ ಜಾಗ ಕೂಡ ಮಾಡಿಕೊಟ್ಟಿಲ್ಲ ಅವರು. ಡೈರೆಕ್ಟಾಗಿ ನೀವು ಬಂದು ಗಾಡಿ ತೆಗೆದು ನಾವು ಎಲ್ಲಿ ಹೋಗ್ಬೋದು. ನಮಗೆ ಜಾಗದ್ದು ಒಂದು ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾಹಿತಿ ತಿಳಿಸಿದ್ದೇವೆ, ಅವರಿಗೆ ಕೂಡ ಲೆಟರ್ ಕೊಟ್ಟಿದ್ದೇವೆ. ನಮಗೆ ಇದರಿಂದ ತುಂಬ ತೊಂದರೆ ಆಗ್ತದೆ. ನಮಗೆ ಜಾಗ ನಮ್ಮ ಟೆಂಪ್ರರಿ ಯಾವುದೋ ಒಂದು ಜಾಗ ಮಾಡಿಕೊಟ್ಟು ಅವರು ಅದರ ನಂತರ ನಮಗೆ ಮುಂದಿನ ಕಾಲ ಕೆಲಸ ಮಾಡ್ಬೋದು. ಯಾಕಂದರೆ ನಮಗೆ ತುಂಬ ತೊಂದರೆ ಆಗ್ತದೆ. ಯಾಕಂದರೆ ನಾವು ಈಗ 45-50 ವರ್ಷ ನಾವು ಅಲ್ಲಿ ಟ್ಯಾಕ್ಸಿ ಮಾಡ್ತಿದ್ದೇವೆ ನಾವು ಅಲ್ಲಿ ಇಟ್ಟುಕೊಂಡು. ಈಗ ಏಕೈಕಿ ಬಂದು ಸುದ್ದಿಗೋಷ್ಠಿಯಲ್ಲಿ ಟ್ಯಾಕ್ಸಿ ಚಾಲಕರಾದ ಫೈಜಲ್, ರಮೇಶ್ ಮಹಾದೇವ್ ನಾಯ್ಕ್, ಮೊಹಮ್ಮದ್ ಅದ್ನಾನ್, ಶ್ರೀನಿವಾಸ್ ಮಂಜಯ್ಯ ನಾಯ್ಕ್, ಗಜಾನನ್, ರಾಘು ಶೇಟ್, ಮೊಹಮ್ಮದ್ ಸಲೀಂ, ರಮೇಶ್ ಮಂಜಪ್ಪ ನಾಯ್ಕ್, ಅಬ್ದುಲ್, ಸಲ್ಮಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಲೋ, ನಮಸ್ಕಾರ. ನಾವು ಭಟ್ಕಲ್ ಟ್ಯಾಕ್ಸಿ ಡ್ರೈವರ್ ಮತ್ತು ಓನರ್ ಭಟ್ಕಳಿಂದ ಬಂದಿದ್ದೀವಿ. ಅಧ್ಯಕ್ಷರು ಮಾತಾಡಿದ್ದಾರೆ ಮತ್ತು ನಮ್ಮ ಇವರು ಜಗದೀಶ್ ಅವರು ಮಾತಾಡಿದ್ದಾರೆ. ಏನಂದರೆ ಈ ಪ್ರೈವೇಟ್ಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಕಡಿಮೆ ಅಂದರೆ 200 ಗಾಡಿ ಉಂಟು. ನಮ್ಮ ಸಾರ್ವಜನಿಕರಿಗೆ ನಾವು ವಿನಂತಿಸಿ ಏನಂದರೆ, ಸಾರ್ವಜನಿಕರಿಗೆ ಪ್ರೈವೇಟ್ ಮತ್ತು ಟ್ಯಾಕ್ಸಿ ಬಗ್ಗೆ ಏನು ಮಾಹಿತಿ ಇಲ್ಲ. ಅವರು ಏನಾಗ್ತದೆ ಅಂದರೆ ಗಾಡಿ ಯಾವುದು ಟ್ಯಾಕ್ಸಿ ಯಾವುದು ಗೊತ್ತಾಗೋದಿಲ್ಲ. ಅವರು ನಾವು ಸಾರ್ವಜನಿಕರು ಕೇಳ್ಕೊಳ್ಳೋದು ಏನಂದರೆ, ನೀವು ಪ್ರೈವೇಟ್ ಬಾಡಿಗೆ ಹೋದರೆ ಎಲ್ಲೂ ಏನು ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆಗಿದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್,
ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.